ನಮಸ್ಕಾರ. ವೇದಿಕ್ ಹಾರ್ಮೋನಿಗೆ ಎಲ್ಲರಿಗೂ ಸ್ವಾಗತ. ಪ್ರಾಬ್ಲಮ್ಸ್ ಯಾರಿಗಿಲ್ಲ ಹೇಳಿ? ಮನೆಯಲ್ಲಿ ಎಲ್ಲರಿಗೂ ಮಾನಸಿಕ ನೋವಿರ್ಬೋದು, ಅಂದ್ಕೊಂಡಿದ್ದು ಆಗದೇ ಇರೋವಂಥದ್ದು ಇರ್ಬೋದು, ಇಲ್ಲ ಆರೋಗ್ಯ ಸಮಸ್ಯೆ ಅಂತ ಇರ್ಬೋದು. ಈ ಥರ ಹಲವಾರು ರೀತಿಯಲ್ಲಿ ಯಾವುದಾದ್ರೂ ಒಂದು ಚಿಕ್ಕ ಸಣ್ಣ ರೀತಿಯಲ್ಲಾದ್ರೂ ಎಲ್ಲರಿಗೂ ಚಿಕ್ಕ ಚಿಕ್ಕ ಪ್ರಾಬ್ಲಮ್ಸ್ ಇದ್ದೇ ಇರುತ್ತೆ ಅಲ್ವಾ? ಅದಕ್ಕಾಗಿ ಇವತ್ತು ನಾನು ಒಂದು ಸಣ್ಣ ಮಂತ್ರವನ್ನು ಹೇಳ್ತೀನಿ. ಈ ಮಂತ್ರವನ್ನು ನೀವು ರಾತ್ರಿ ಮಲಗುವ ಮುನ್ನ ಹೇಳಿ ಮಲಗಬೇಕು. ಪರಮಶಿವನ ಈ ಮಂತ್ರ ಹೇಳಿ ಮಲಗಿದರೆ ಬೆಳಗ್ಗೆ ಎದ್ದೇಳುವಷ್ಟರಲ್ಲಿ ನಿಮಗೆ ಒಳ್ಳೆಯ ಸುದ್ದಿ ಬರುತ್ತೆ. ಈಗ ಯಾವುದೇ ಒಂದು ವಿಷಯಕ್ಕಾಗಲಿ ನೀವು ಕಾಯ್ತಾ ಇದ್ದೀರಿ ಅಂತಂದರೆ ಈ ಮಂತ್ರವನ್ನು ರಾತ್ರಿ ಮಲಗುವ ಮುನ್ನ 21 ಸರಿ ನೀವು ಹೇಳಿ ಮಲಗಿದರೆ ಬೆಳಗ್ಗೆಗೆ ನಿಮಗೆ ತುಂಬ ಫ್ರೆಶ್ ಆಗಿರುತ್ತೆ ಕೂಡ, ಹಾಗೆ ಒಳ್ಳೆ ಸುದ್ದಿಗಳು ನಿಮಗೆ ಬರ್ತಾ ಇರುತ್ತೆ. ಇಡೀ ದಿನ ನಿಮಗೆ ಫ್ರೆಶ್ ಆಗಿರುತ್ತೆ, ಪಾಸಿಟಿವ್ ಆಗಿ ಕೂಡ ಇರುತ್ತೆ. ಇನ್ನು ಯಾವಾಗಲೂ ನಮಗೆ ಒಂದು ಮನಸ್ಥಿತಿ ಅಂತ ಹೇಳೋದಾದರೆ ನಮಗೇನು ಅನಿಸುತ್ತೆ, ಎಲ್ಲ ನನಗೇ ಯಾಕಾಗ್ತಿದೆ ಅನ್ನೋದೊಂದು ಭಾವನೆ ನಮ್ಮಲ್ಲಿದೆ. ಯಾಕೆಂದರೆ ಬೇರೆಯವ್ರನ್ನ ನೋಡಿದ ತಕ್ಷಣ ಅವ್ರ ಪ್ರಾಬ್ಲಮ್ ನಮಗೆ ಗೊತ್ತಿರಲ್ಲ, ಆದರೆ ನಾವು ಏನು ಹೇಳ್ತೀವಿ ಅಂದರೆ ಇದು ನನಗೇ ಏನಕ್ಕೆ ಆಗ್ತಿದೆ. ಒಂದು ದುಡ್ಡಿನ ವಿಷಯ ಇರ್ಬೋದು, ಇಲ್ಲ ಇನ್ನೊಂದೇನಾದರೂ ಇರ್ಬೋದು, ಒಂದು ಹುಷಾರಿಲ್ಲಿ ತಪ್ಪೋದಾಗಲಿ, ಇಲ್ಲ ಏನೇ ಒಂದು ಸಮಸ್ಯೆ ಬಂದಾಗಲ್ಲ ಯಾಕೆ ನನಗೇ ಈ ಥರ ಆಗ್ತಿದೆ, ನನ್ನ ಜೀವನನೇ ಯಾಕೆ ಹೀಗಿದೆ, ಮಾನಸಿಕವಾಗಿ ನಾವು ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿರ್ತೀವಿ. ನನಗೆ ಯಾಕೆ ಮನಃಶಾಂತಿ ಇಲ್ಲ, ನನ್ನ ಮನೇಲೇ ಯಾಕೆ ಪ್ರಾಬ್ಲಮ್ಸ್ ಇದೆ, ನನ್ನ ಮಕ್ಕಳೇ ಯಾಕೆ ಓದ್ತಾ ಇಲ್ಲ ನನ್ನ ಗಂಡನೇ ಯಾಕೆ ಈ ರೀತಿಯೆಲ್ಲ ಮಾಡ್ತಾರೆ, ಇಲ್ಲ ಯಾವಾಗಲೂ ಜಗಳ ಮಾಡ್ತಾರೆ, ಇಲ್ಲ ಬೇರೆ ಇನ್ನೊಂದೇನಾದರೂ ಮಾಡ್ತಾರೆ, ನನ್ನ ಲೈಫೇ ಈ ಥರ ಅಂತ ಹೇಳೋ ಜನನೇ ಜಾಸ್ತಿ. ಈ ನನಗೇ ಯಾಕಾಗ್ತಿದೆ ಅನ್ನೋದಕ್ಕೆ ಇನ್ನೊಂದು ರೀಸನ್ ಏನು ಅಂತ ಹೇಳೋದಾದರೆ, ನೀವು ಹೋದ ಜನ್ಮದಲ್ಲಿ ಮಾಡಿದಂಥ ಪಾಪ ಕರ್ಮಗಳು ನಿಮಗೆ ಈ ಜನ್ಮದಲ್ಲಿ ಅನುಭವಿಸ್ಬೇಕಾಗುತ್ತೆ. ಓಕೆ, ಈಗೇನಾಗುತ್ತೆ ಅಂದರೆ ನಾವು ಹೋದ ಜನ್ಮದಲ್ಲಿ ಏನು ಮಾಡಿದ್ದೀವಿ ಅಂತ ನಮಗೆ ಗೊತ್ತಿರಲ್ಲ. ಆದರೆ ಕೆಲವರು ಹೇಳ್ತಾರೆ, ನಾನು ಈ ಜನ್ಮದಲ್ಲಿ ಒಳ್ಳೆ ಕೆಲಸ ಮಾಡ್ತಿದ್ದೀನಲ್ವ, ನಾನು ದಾನ ಧರ್ಮ ಮಾಡ್ತಿದ್ದೀನಲ್ಲ, ಒಳ್ಳೆ ರೀತಿಯಲ್ಲಿ ಯೋಚನೆ ಮಾಡ್ತಿದ್ದೀನಲ್ವ ಅಂತ. ಹೌದು, ನೀವು ಈ ಜನ್ಮದಲ್ಲಿ ಮಾಡ್ತಿರೋಂಥ ಪುಣ್ಯ ಕರ್ಮಗಳು ಸಣ್ಣ ರೀತಿಯಲ್ಲಿ ನಿಮಗೆ ಒಳ್ಳೇದು ಮಾಡ್ತಿರತ್ತೆ. ಆದರೆ ಹೋದ ಜನ್ಮದಲ್ಲಿ ಮಾಡಿರೋವಂಥದ್ದು ಕರ್ಮಗಳೇನಿರುತ್ತೋ ಅದರಿಂದ ನಮಗೆ ಈ ರೀತಿಯೆಲ್ಲ ಪ್ರಾಬ್ಲಮ್ಸು ಮನೆಗಳಲ್ಲಾಗಲಿ ಇಲ್ಲ ಹೊರಗೋದಾಗಲಿ ಏನಾದರೂ ಒಂದು ಹೆಚ್ಚು ಕಮ್ಮಿ ಆಗುತ್ತಲ್ವ, ಈ ರೀತಿ ಆಗೋದಕ್ಕೆಲ್ಲ ಇದು ಕೂಡ ಕಾರಣ ಆಗುತ್ತೆ. ಕೆಲವ್ರು ನೀವು ಹೇಳ್ಬೋದು, ಅವ್ರು ದೇವ್ರ ಪೂಜೆನೇ ಮಾಡ್ತಿರಲ್ಲ, ಇಲ್ಲ ಇನ್ನೊಂದೇನು ಯಾವುದನ್ನು ತಲೆನೇ ಕೆಡಿಸ್ಕೊಳ್ಳಲ್ಲ, ಏನೋ ಒಂದು ಜೀವನ ಮಾಡ್ತಿರ್ತಾರೆ, ಹ್ಯಾಪಿಯಾಗಿರ್ತಾರೆ, ಟ್ರಿಪ್ ಹೋಗ್ತಾರೆ ಬರ್ತಾರೆ, ಮನೇಲಿ ಒಡವೆ ತೊಗೋತಾರೆ, ಫಂಕ್ಷನ್ಗಳು ಮಾಡ್ತಾರೆ, ದೊಡ್ಡ ದೊಡ್ಡ ಮನೆ ಕಟ್ತಾರೆ, ಏನೇನು ಬೇಕೋ ಹೋಗಿ ತೊಗೊತಿರ್ತಾರೆ, ಇಲ್ಲ ಒಳ್ಳೆ ಹೆಂಡತಿ ಒಳ್ಳೆ ಗಂಡ ಸಿಕ್ಕಿರುತ್ತೆ, ಇಲ್ಲ ಒಳ್ಳೆ ಮಕ್ಕಳಿರ್ತಾರೆ, ಅಮ್ಮ ಏನೂ ಮಾಡಲ್ಲ, ಇಲ್ಲ ಅಪ್ಪ ಏನೂ ಮಾಡಲ್ಲ, ಆದರೂ ಅವ್ರ ಜೀವನ ಎಷ್ಟು ಚೆನ್ನಾಗಿದೆ ಅಂತ ನಾವು ನೋಡಿಕೊಂಡು ಹೇಳೋವಂಥ ಪರಿಸ್ಥಿತಿ ಕೂಡ ಇರುತ್ತೆ. ಅದು ಅವರು ಹೋದ ಜನ್ಮದಲ್ಲಿ ಮಾಡಿದಂಥ ಪುಣ್ಯ ಕರ್ಮಗಳನ್ನು ಈ ಜನ್ಮದಲ್ಲಿ ಸಲೀಸಾಗಿ ಅನುಭವಿಸ್ಕೊಂಡು ಹೋಗ್ತಿರ್ತಾರೆ. ಇಷ್ಟೇ ಡಿಫ್ರೆನ್ಸು. ಸೊ ಹಾಗಾಗಿ ನಾವು ಅವ್ರನ್ನ ನೋಡಿ ಹೇಳೋದು ಬೇಡ. ನೀವು ಈ ಜನ್ಮದಲ್ಲಿ ಒಳ್ಳೇದು ಮಾಡ್ತಿದ್ದೀರಲ್ವ, ನಿಮಗೆ ಈ ಜನ್ಮದಲ್ಲೇ ಒಳ್ಳೇದು ಸಿಗುತ್ತೆ. ಆದರೆ ಹೋದ ಜನ್ಮದಲ್ಲಿ ನೀವೇನಾದರೂ ಒಂದು ಸಣ್ಣ ಪುಟ್ಟ ಪಾಪಕರ್ಮಗಳು ಮಾಡಿದರೆ ಅದು ನಿಮಗೆ ಸಣ್ಣ ರೀತಿಯಲ್ಲಿ ಆ ಕಡೆ ಈ ಕಡೆ ಎತ್ತಾಗ್ತಾ ಇರುತ್ತೆ. ಆದರೆ ಈ ಎಲ್ಲ ಪ್ರಾಬ್ಲಮ್ಗಳಿಗೂ ಅದರದ್ದೇ ಆಗಿರೋಂಥ ಪರಿಹಾರ ಕೂಡ ಇರುತ್ತೆ. ಆದರೆ ಏನು ಪರಿಹಾರ, ಯಾವುದಕ್ಕೇನು ಪರಿಹಾರ ಮಾಡಬೇಕು ಅನ್ನೋದು ನಮಗೆ ಗೊತ್ತಿಲ್ಲ ಅಷ್ಟೇ. ಸೊ ನಾವು ಅದು ಮಾಡದೇ ಇರೋದ್ರಿಂದ ಏನಾಗುತ್ತೆ, ಅದನ್ನು ನಾವು ಅನುಭವಿಸ್ಕೊಂಡು ಹೋಗ್ತಾನೇ ಇರ್ತೀವಿ. ಅಷ್ಟೇ ಇದರಲ್ಲಿರೋಂಥ ವ್ಯತ್ಯಾಸಗಳು. ಎಲ್ರಿಗೂ ಇತ್ತೀಚೆಗೆ ದೊಡ್ಡ ದೊಡ್ಡ ಆಸೆಗಳಿರುತ್ತೆ. ಆದರೆ ಕೆಲವ್ರಿಗೆ ಏನಾಗುತ್ತೆ ಅಂದರೆ ಈ ಥರ ಆಸೆಗಳನ್ನು ನೆರವೇರಿಸೋಕ್ಕೆ ಆಗೋದೇ ಇಲ್ಲ. ಯಾವುದೇ ಒಂದು ವಿಷಯದಲ್ಲಾಗಲಿ ಏನಾದರೂ ಒಂದು ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡ್ರೆ ಅದು ಆಗಲ್ಲ. ಇಲ್ಲೊಂದು ಸಣ್ಣ ಬಿಸ್ನೆಸ್ ಆಗಿರ್ಬೋದು, ಇಲ್ಲ ಏನೋ ಒಂದು ಸ್ಟಾರ್ಟಪ್ ಮಾಡ್ಕೋಬೇಕು ಅಂದ್ಕೊಂಡಿರ್ತಾರೆ. ಇಲ್ಲ ಈಗ ಗಂಡಸರಾದರೆ ಏನೊಂದು ಇಲ್ಲಿ ಕೆಲಸ ಬಿಟ್ಟು ಇನ್ನೊಂದು ಕಡೆ ಎಲ್ಲಾದರೂ ಕೆಲಸ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ಅಂತ ಚೇಂಜ್ ಮಾಡೋಕ್ಕೆ ಟ್ರೈ ಮಾಡ್ತಿರ್ತಾರೆ. ಅದು ಆಗೋದೇ ಇಲ್ಲ. ಇಲ್ಲ ಒಂದು 100 ರೂಪಾಯಿ ಜಾಸ್ತಿ ಸ್ಯಾಲ್ರಿ ಇರೋ ಕಡೆ ಚೇಂಜ್ ಮಾಡೋಣ ಅಂತ ಹೋಗ್ತಾರೆ, ಅದು ಆಗಲ್ಲ. ಏನೋ ಒಂದು 10 ರೂಪಾಯಿ ಸಂಪಾದನೆ ಮಾಡಬೇಕಂತ ನೋಡಿದಾಗ ಆಗದೆ ಇರೋದು, ಇಲ್ಲ ಇನ್ನೂ ಏನಾದರೂ ಒಂದು ಕೆಲಸ ಮದುವೆ ಕಾರ್ಯ ಇರ್ಬೋದು, ಯಾರಿಗಾದ್ರೂ ಒಂದು ಗಂಡು ನೋಡೋದಾಗಲಿ, ಏನಾದರೂ ಒಂದು ಒಳ್ಳೆ ಕೆಲಸ ನಾವು ಮಾಡಬೇಕು ಅಂತ ಅಂದ್ಕೊಂಡು ನುಗ್ಗಿದ್ರೆ ಅದು ಆಗದೆ ಇರೋದು, ಏನಾದರೂ ಒಂದು ಅಡ್ಡ ಬಂದು
ಅದು ನಿಂತು ಹೋಗೋದಾಗಲಿ, ಇಲ್ಲ ಅದು ಮುಂದೂಡೋದೇ ಇಲ್ಲ, ಏನೇ ಒಂದು ಕೆಲಸ ಮಾಡಿದ್ರು ಅದಕ್ಕೆ ಫಲ ಸಿಗದೇ ಇರೋದು. ಒಂದು ಕೆಲಸ ಸಿಕ್ತು ಅಂದ್ಕೊಳ್ಳಿ, ನಾವು ಅಂದ್ಕೊಂಡಂಗೆ ಓಕೆ ಈ ಜಾಗದಲ್ಲಿ ನನಗೆ ಕೆಲಸ ಸಿಕ್ತಪ್ಪ ಅನ್ನೋದು, ಇಲ್ಲ ಅಲ್ಲೇನಾದರೂ ತೊಂದರೆ ಬರೋದು, ಅಲ್ಲಿ ಕೆಲಸ ಮಾಡೋಕ್ಕೆ ಆಗದೆ ಇರೋಂಗೆ ಹೊರಗೆ ಬರೋದು. ಇಷ್ಟೆಲ್ಲ ಕಷ್ಟಪಟ್ಟು ಅದರೊಳಗೆ ನಾವು ಹೋಗಿರ್ತೀವಿ, ಆದರೆ ಅಲ್ಲಿಂದ ಫಲ ಸಿಗದೆ ಹೊರಗೆ ಬರೋ ಥರ ಸಿಚುವೇಶನ್ಗೆ ಆಗೋದು. ಇಲ್ಲ ಮನೆಯಲ್ಲಿ ಶಾಂತಿ ಇಲ್ಲದೆ ಇರೋದು, ಏನಾದರೂ ಒಂದು ಎಲ್ಲ ಚೆನ್ನಾಗೇ ಇರುತ್ತೆ, ಆದರೆ ಏನಾದರೂ ಒಂದು ಮಾತು ಬಂದು ಅಲ್ಲಲ್ಲೇ ಜಗಳಗಳಾಗೋದು, ಇಲ್ಲ ಮನಸ್ತಾಪಗಳಾಗೋದು, ಇಂಥದ್ದು ಏನೂ ಪ್ರಾಬ್ಲಮ್ ಇಲ್ಲ ಅಂದ್ರೂ ಸಣ್ಣ ಪುಟ್ಟ ವಿಷಯದಲ್ಲೂ ಮನಸ್ತಾಪಗಳಾಗೋವಂಥದ್ದು, ಈ ರೀತಿ ಎಲ್ಲ ಆಗ್ತಾ ಇರತ್ತೆ. ಇಲ್ಲ ಆರೋಗ್ಯ ಸಮಸ್ಯೆ, ಕೆಲವ್ರಿಗೆ ಏನೂ ಅಂಥ ಪ್ರಾಬ್ಲಮ್ ಏನೂ ಇರಲ್ಲ, ಆದರೆ ಒಂದು ಸಣ್ಣ ಕಾಯಿಲೆ ಇಟ್ಕೊಂಡು ಎಷ್ಟೋ ಹಾಸ್ಪಿಟಲ್ ಸುತ್ತಾರೆ, ಆದರೆ ಅದಕ್ಕೆ ಪರಿಹಾರನೇ ಸಿಗೋದಿಲ್ಲ. ಸೊ ಈ ರೀತಿ ಎಲ್ಲ ಆಗ್ತಾನೇ ಇರುತ್ತೆ ಪ್ರಾಬ್ಲಮ್ಗಳು. ಇದಕ್ಕೆಲ್ಲ ನೀವು ಸಣ್ಣದಾಗಿ ಒಂದು ಪರಿಹಾರ ಮಾಡ್ಕೋಬೋದು. ಏನು ಅಂದರೆ ರಾತ್ರಿ ಮಲಗುವ ಮುನ್ನ ನಮ್ಗೆ ಆವಾಗ ಪ್ರಶಾಂತವಾಗಿರುತ್ತೆ. ಯಾಕಂದರೆ ನಾವು ನಿದ್ದೆಯಲ್ಲಿ ಹೋಗ್ತೀವಿ, ನಿದ್ದೆ ಮಾಡೋಕ್ಕೆ ಮುಂಚೆ ನಾವು ಹೇಳ್ತೀವಿ ಈ ಮೊಬೈಲ್ ಫೋನ್ ನೋಡೋದಾಗಲಿ ಅದೆಲ್ಲ ಇವಾಗ ಬಂದಿರೋದು. ಮುಂಚೆ ಎಲ್ಲ ಮಕ್ಕಳಿಗೆ ಮಲಗೋಕ್ಕೆ ಮುಂಚೆ ನಾವು ಒಂದು 2-3 ಮಂತ್ರ ಹೇಳ್ಕೊಟ್ಟಿರ್ತೀವಿ, ಆ ಮಂತ್ರವನ್ನು ಹೇಳಿ ಮಲಗೋಕ್ಕೆ ಹೇಳ್ತೀವಿ. ಅವಾಗೆಲ್ಲ ಅಷ್ಟೇ ಇದ್ದಿದ್ದು, ರಾತ್ರಿ ಹೋಗ್ತೀವಿ ಮಲ್ಕೋತೀವಿ, ಒಳ್ಳೇದೇನಾದರೂ ಒಂದು ದೇವ್ರ ನಾಮ ಹೇಳ್ಕೊಂಡು ಮಲ್ಕೋತೀವಿ. ಇಲ್ಲಾಂದರೆ ಚಿಕ್ಕ ಮಕ್ಳಿಗಾದರೆ ಅವ್ರ ಅಜ್ಜಿ ತಾತ ಯಾರಾದರೂ ಒಂದು ಸ್ಟೋರಿ ಹೇಳ್ತಾರೆ, ಅವ್ರು ಮಲ್ಕೋತಾರೆ. ಅದೇ ಮೈಂಡ್ ಸೆಟ್ಟಲ್ಲಿ ದೊಡ್ಡವರು ಅಷ್ಟೇ, ಅವ್ರು ಮಲಗಬೇಕಾದ್ರೆ ಏನೋ ಒಂದು ಗಂಡ ಹೆಂಡತಿ ಮಾತಾಡಿಕೊಂಡು ಮಲ್ಕೊತಾಯಿದ್ರು. ಈಗೆಲ್ಲ ಹಾಗಿಲ್ಲ, ಮೊಬೈಲ್ ಫೋನ್ ನೋಡೋದು, ಅದರಲ್ಲಿ ಸಾವಿರಾರು ಗಟ್ಟಲೆ ಏನಾದರೂ ಒಂದು ಬರ್ತಾ ಇರುತ್ತೆ. ಅದು ಏನೇನೋ ರಾತ್ರಿ ಹೊತ್ತಂತೂ ಹೇಳೋದೇ ಬೇಡ, ಆ ರೀತಿ ಬರ್ತಾ ಇರುತ್ತೆ. ಇದನ್ನೆಲ್ಲ ನೋಡೋದು, ಮಲ್ಕೊಂಡ್ಮೇಲೆ ಯಾವ ಥರ ಕನಸು ಬೀಳುತ್ತೆ ಅನ್ನೋದು ಗೊತ್ತಿಲ್ಲ. ತಿರ್ಗಾ ಬೆಳಗ್ಗೆ ಎದ್ದಾಗ ಮೈಂಡ್ ಫ್ರೆಶ್ ಆಗಿರಲ್ಲ. ಈ ರೀತಿ ಆದಾಗ ಏನಾಗುತ್ತೆ, ಇಡೀ ದಿನ ನಿಮಗೆ ನೆಗೆಟಿವ್ ಆಗೇ ಹೊಟ್ಟೋಗುತ್ತೆ. ಇದೆಲ್ಲ ಆಗದೇ ಇರೋಕ್ಕೆ ನೀವೇನು ಮಾಡಬೇಕು ಅಂದರೆ, ರಾತ್ರಿ ಮಲಗುವ ಮುಂಚೆ ಓಂ ನಮೋ ಭಗವತೆ ರುದ್ರಾಯ ಈ ಮಂತ್ರವನ್ನು 21 ಬಾರಿ ನೀವು ಜಪಿಸಬೇಕು. ಅದಾದಮೇಲೆ ಮತ್ತೆ ಮೊಬೈಲೆಲ್ಲ ನೋಡೋಕ್ಕೆ ಹೋಗಬಾರ್ದು. 21 ಬಾರಿ ಈ ಮಂತ್ರವನ್ನು ನೀವು 21 ದಿನ ಕಂಟಿನ್ಯೂಸ್ ಆಗಿ ನೀವು ಮಾಡಬೇಕಾಗತ್ತೆ. ಈ ರೀತಿ ಮಾಡಿ ನೋಡಿ, ನಿಮಗೆ ಪಾಸಿಟಿವ್ ರಿಸಲ್ಟ್ ಖಂಡಿತ ಇದ್ದೇ ಇರುತ್ತೆ. ಮೊದಲನೇ ದಿನದಿಂದಾನೇ ಶುರುವಾಗುತ್ತೆ ನಿಮಗೆ ಪಾಸಿಟಿವ್ ವೈಬು. ಬೆಳಗ್ಗೆ ಎದ್ದೇಳ್ತಾನೆ ನಿಮಗೆ ಒಳ್ಳೊಳ್ಳೆ ಸುದ್ದಿಗಳು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇಲ್ಲ ಏನಾದರೂ ಒಂದು ದುಡ್ಡು ಬ್ಲಾಕ್ ಆಗಲಿ, ಇನ್ನೊಂದೇನಾದರೂ ಬರಬೇಕಾಗಿರೋದು, ಇಲ್ಲ ಒಂದು ಒಳ್ಳೆ ಕೆಲಸ ಆಗಬೇಕಾಗಿರೋದು, ಬೆಳಗ್ಗೆ ಎದ್ದೇಳ್ತಾನೆ ನಿಮಗೆ ಆ ಒಂದು ಪಾಸಿಟಿವ್ ವೈಬ್ಸ್ ಬರುತ್ತೆ. ಇಡೀ ದಿನ ನಿಮಗೆ ಅಷ್ಟೇ ಚೆನ್ನಾಗಿರುತ್ತೆ. ಹಾಗೆ ನೀವು ಏನೇನು ಅಂದ್ಕೊಂಡಿದ್ರೋ ಅದು ಸ್ಲೋ ಆಗಿ ನಡೆಯೋಕ್ಕೆ ಶುರುವಾಗುತ್ತೆ. ಒಳ್ಳೇದು ನಿಮ್ಮ ಜೀವನದಲ್ಲಿ ನಡೆಯೋಕ್ಕೆ ಶುರುವಾಗುತ್ತೆ. ಸೊ 1-2 ದಿನದಲ್ಲೇ ನಿಮಗೆ ಫಲ ಸಿಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆದರೆ ನೀವು 21 ದಿನ ಕಂಟಿನ್ಯೂಸ್ ಆಗಿ ಮಾಡಿದರೆ ನೀವೇನೇ ಮನಸ್ಸಲ್ಲಿ ಅಂದ್ಕೊಂಡಿದ್ರೂ ಅದು ನೆರವೇರುತ್ತಾ ಹೋಗುತ್ತೆ. ಹಾಗೆ ಈ ರೀತಿ ನೀವು 21 ಸಾರಿ 21 ದಿನ ಕಂಟಿನ್ಯೂಸ್ ಆಗಿ ಹೇಳಿ, ಇಲ್ಲ ದಿನ ಮಲಗುವಾಗ ಅದನ್ನು ಹೇಳ್ತಾ ಮಲಗೋದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಈ ರೀತಿ ಮಾಡೋದ್ರಿಂದ ಹಣಕಾಸಿನ ಸಮಸ್ಯೆ ಇರ್ಬೋದು, ಇಲ್ಲ ಇನ್ನೇನಾದರೂ ಇರ್ಬೋದು, ಮಕ್ಕಳ ವಿಷಯದಲ್ಲಿ ನೋವಿರ್ಬೋದು, ಇಲ್ಲ ಆರೋಗ್ಯ ಸಮಸ್ಯೆ ಇರ್ಬೋದು, ಇದೆಲ್ಲ ನಿಮಗೆ ಸ್ಲೋ ಆಗಿ, ಅಂದರೆ ಇದು ನಡೆಯುತ್ತೆ ಅನ್ನೋದನ್ನು ಮನಸ್ಸಲ್ಲಿ ನೀವು ದೃಢ ಮಾಡ್ಕೋಬೇಕು. ಇದು ಖಂಡಿತ ನಡೆಯುತ್ತೆ ಅಂತ 21 ಸರಿ ಹೇಳಬೇಕಾದ್ರೆ ಆ ದೇವ್ರನ್ನ ನೀವು ಮನಸ್ಸಲ್ಲಿ ಕಾಣಬೇಕು. ಪರಮಶಿವನನ್ನು ಮನಸ್ಸಲ್ಲಿ ಕಂಡಾಗಲೇ ನಮಗೆ ಒಂದೊಂದ್ಸರಿ ಕಣ್ಣಲ್ಲಿ ನೀರು ಬರುತ್ತೆ. ಆ ದೇವರನ್ನು ಮನಸ್ಸಲ್ಲಿ ಕಂಡು ನಮ್ಮ ಜೊತೆ ಅವರಿದ್ದಾರೆ ಅಂತ ಹೇಳ್ತಾ ಈ ಮಂತ್ರವನ್ನು ನೀವು ಹೇಳಬೇಕಾಗುತ್ತೆ. ಹಾಗಾಗಿ ಈ ಮಂತ್ರವನ್ನು ನೀವು ಇವತ್ತಿಂದ ಹೇಳಲು ಶುರು ಮಾಡ್ಕೊಳ್ಳಿ. 21 ದಿನ ಆಗಿದ ತಕ್ಷಣ ನೀವು ಮನಸ್ಸಲ್ಲಿ ಏನೇನು ಅಂದ್ಕೊಂಡಿದ್ರಿ ನಿಮಗದು ಸಿಗ್ತಾ ಹೋಗುತ್ತೆ. ಹಾಗೆ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ನನ್ನ ಚಾನಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ನಮಸ್ಕಾರ.